ಹಲೋ ನಮಸ್ಕಾರ. ಇದು ಮಂಗಳವಾರದ ಮಿನಿ ಬ್ಲಾಗ್ ಆಗಿರುತ್ತೆ. ನಿಮಗೆ ಎಗ್ ಕರಿ ಆ್ಯಂಡ್ ಎಗ್ ಪಲ್ಯ ಮಾಡಬೇಕು ಅಂತ ರೆಡಿ ಮಾಡ್ಕೋತಾ ಇದ್ವಿ. ನಮ್ಮ ಯಜಮಾನ್ರು ಮಾಡ್ತೀನಿ ಅನ್ನೋದ್ರಿಂದ ಅವರೇ ರೆಡಿ ಮಾಡ್ಕೋತಾ ಇದ್ದೆ. ನಾನು ಜಸ್ಟ್ ಹೆಲ್ಪ್ ಮಾಡ್ತಾಯಿದ್ದೆ ಅಷ್ಟೇ. ಒಂದು ಕಡೆ ಎಗ್ ಬಾಯ್ಲಿಂಗ್ ಇಟ್ಟು, ಇನ್ನೊಂದು ಕಡೆ ಮಸಾಲೆಗೆ ಏನೇನು ಬೇಕೋ ಎಲ್ಲ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ ಕ್ಲೀನಾಗಿ. ಮಾಮೂಲಿಯಾಗಿ ಈರುಳ್ಳಿ, ನಾನಾದರೆ ಒಣಮೆಣ್ಸಿನ್ಕಾಯಿ ತಗೋತಾರೆ, ಇಲ್ಲಿ ನಾನು ಹಸಿಮೆಣ್ಸಿನ್ಕಾಯಿ ತಗೊಂಡಿದ್ದೀನಿ. ಮಾಮೂಲಿ ಶುಂಠಿ, ಬೆಳ್ಳುಳ್ಳಿ, ಟೊಮೆಟೊ, ಈರುಳ್ಳಿ, ಪುದೀನ ಎಲ್ಲ ಹಾಕ್ಕೊಂಡು ಕ್ಲೀನಾಗಿ ಹುರ್ಕೋತಾ ಇದ್ದೀನಿ. ಇನ್ನೊಂದು ಕಡೆ ಪಲ್ಯಕ್ಕೆ ಏನೇನು ಬೇಕೋ ಎಲ್ಲ ಕುಯ್ದಿಟ್ಕೊಂಡಿದ್ದೀನಿ. ಒಣಮೆಣ್ಸಿನ್ಕಾಯಿ, ಈರುಳ್ಳಿ, ಕೊತ್ತಂಬರಿ, ಕರಿಬೇವಿನ ಸೊಪ್ಪು ಎಲ್ಲ ಹುರಿದು ಕ್ಲೀನಾಗಿ ಒಂದು ಕಡೆ ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ. ಕ್ಲೀನಾಗಿ ಅದು ಬ್ರೌನ್ ಕಲರ್ ಎಲ್ಲ ಇದಾಗೋವರೆಗೂ ಚೆನ್ನಾಗಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೊಬೇಕು ಮಸಾಲೆಗೆ. ಕ್ಲೀನಾಗಿ ನಾನು ಸ್ವಲ್ಪ ಬ್ರೌನ್ ಆಯಿತು. ಕ್ಲೀನಾಗಿ ಹುರಿದಿದ್ದಾದಮೇಲೆ ಅದನ್ನು ಸೈಡಿಗೆ ತೆಗೆದಿಟ್ಬಿಟ್ಟು, ಅದು ತಣ್ಣಗೆ ಆದಮೇಲೆ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಕೊಬ್ಬರಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಜಾಸ್ತಿ ನಮ್ಮ ಮನೇಲಿ ಕೊಬ್ಬರಿ ಜಾಸ್ತಿ ಹಾಕಿದ್ರೆ ಯಾರೂ ತಿನ್ನಲ್ಲ, ಅದರಿಂದ ಸ್ವಲ್ಪ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಚಿಕನ್ ಮಸಾಲ, ಧನಿಯಾ ಪುಡಿ, ಆಮೇಲೆ ಚಕ್ಕೆ ಲವಂಗ ಪೌಡರ್ ಸ್ವಲ್ಪ ಆ್ಯಡ್ ಮಾಡಿಕೊಂಡು ಮಿಕ್ಸಿ ಇಟ್ಕೊತಾ ಇದ್ದೀವಿ. ಅದು ಕ್ಲೀನಾಗಿ ನುಣ್ಣಕ್ಕಾಗಬೇಕು, ಮೆತ್ತಗೆ ನೈಸಾಗಿರಬೇಕು. ನೈಸಾಗಿ ಆಗೋವರೆಗೂ ಚೆನ್ನಾಗಿ ಒಂದು 10 ಮಿನಿಟ್ಸ್ವರೆಗೂ ಕ್ಲೀನಾಗಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಅದು ಸ್ವಲ್ಪ ಕೊಬ್ಬರಿನೇ ಆದಾಗೆ ಇದ್ದರೆ ಅದು ತಿನ್ನಬೇಕಾದ್ರೆ ಬಾಯಿಗೆ ಸಿಗ್ತಾ ಇರುತ್ತೆ, ಅದರಿಂದ ಏನೂ ಚೆನ್ನಾಗಿರಲ್ಲ. ಅದರಿಂದ ಇನ್ನು ಎಣ್ಣೆ ಆ ಕಡೆ ಮೊಟ್ಟೆ ಬಾಯ್ಲಿಂಗ್ ಆಗ್ತಾಯಿದೆ. ಇನ್ನೊಂದು ಕಡೆ ನನ್ನ ಮಗಳು ಬೇಗ ಮಲ್ಕೊಂಡ್ಬಿಡ್ತಾಳೆ, ಅವಳಿಗೂ ಹುಷಾರಿಲ್ಲ. ಅದರಿಂದ ಸ್ವಲ್ಪ ಆಮ್ಲೆಟ್ ಹಾಕ್ಕೊಟ್ರೆ ಅದನ್ನಾದರೂ ಸ್ವಲ್ಪ ತಿಂತಾಳೆ ಅನ್ನೋದರಿಂದ ಅವಳಿಗೆ ಆಮ್ಲೆಟ್ ಹಾಕ್ಕೊಟ್ಟಿದ್ದಾದ್ಮೇಲೆ ಅವಳು ಆ ಕಡೆ ತಿಂತಾಯಿದ್ಲು. ನಮ್ಮ ಯಜಮಾನ್ರೆ ಸ್ವಲ್ಪ ಬಾಯಿಗೆ ಇಡ್ತಾಯಿದ್ರು. ಹಾಗೆ ಇನ್ನೊಂದು ಕಡೆ ಬಾಣಲಿ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿ, ಅದಕ್ಕೆ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಇದಾದಮೇಲೆ ಆಮೇಲೆ ಅದಕ್ಕೆ ಬೇಕಾಗಿರೋ ಈರುಳ್ಳಿ, ಕರಿಬೇವಿನ ಸೊಪ್ಪು, ಚಿಲ್ಲಿ ಎಲ್ಲ ಒಂದೇ ಸಲ, ಒಣಮೆಣ್ಸಿನ್ಕಾಯಿ ಎಲ್ಲ ಒಂದೇ ಸಲ ಹಾಕ್ಕೊಂಡು ಕ್ಲೀನಾಗಿ ಅದು ಫುಲ್ ಎಲ್ಲ ಆಯಿಲ್ ಅದು ಫುಲ್ ಮಿಕ್ಸ್ ಆಗೋ ಥರ ಫುಲ್ ಡೀಪಾಗಿ ಮಿಕ್ಸ್ ಮಾಡಬೇಕು. ಅದು ಕ್ಲೀನಾಗಿ ಮಿಕ್ಸ್ ಆದಮೇಲೆ ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ಫುಲ್ ಕ್ಲೀನಾಗಿ ಅದನ್ನು ಮಿಕ್ಸ್ ಮಾಡ್ತಾ ಇರಬೇಕು. ಚೆನ್ನಾಗಿ ಬೈದ್ರೇ ಅಲ್ವ ಚೆನ್ನಾಗಿರೋದು, ಅದರಿಂದ ಕ್ಲೀನಾಗಿ ಡೀಪ್ ಫ್ರೈ ಮಾಡ್ಕೊಬೇಕು. ಫುಲ್ ನಾನೆಲ್ಲ ಕ್ಲೀನಾಗಿ ಕೆಳಗಡೆಯಿಂದ ಆಯಿಲು ಎಲ್ಲ ಆನಿಯನ್ಗೆ ಪ್ರತಿಯೊಂದಕ್ಕೂ ಮಿಕ್ಸ್ ಆಗೋ ಥರ ಕ್ಲೀನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಎಲ್ಲ ಕ್ಲೀನಾಗಿ ಫ್ರೈ ಆಗಬೇಕು. ಬ್ರೌನ್ ಕಲರ್ ಡೀಪ್ ಫ್ರೈ ಆಗೋವರೆಗೂ ಇಟ್ಕೊಂಡು ಅದು ಕ್ಲೀನಾಗಿ ಡೀಪ್ ಫ್ರೈ ಆದಮೇಲೆ ಅದು ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸಾಲ್ಟ್ ಸ್ವಲ್ಪ ಆ್ಯಡ್ ಮಾಡಿದ್ದಾದಮೇಲೆ ಅದು ಮತ್ತೆ ಕ್ಲೀನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಕ್ಲೀನಾಗಿ ಮಿಕ್ಸ್ ಮಾಡಿದ್ದಾದಮೇಲೆ ಅದಕ್ಕೆ ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಚಕ್ಕೆ ಲವಂಗ ಪುಡಿ ಕೂಡ ಸೇರಿಸಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಿಕ್ಸಿಗೆ ಹಾಕಿತ್ತು ನೈಸಾಗಿ ನುಣ್ಣಕ್ಕಾಗಿದೆ, ಅದರಿಂದ ಸೈಡಿಗೆ ತೆಗೆದಿಟ್ಕೊಂಡಿದ್ದೀನಿ. ಅದು ಡೀಪ್ ಫ್ರೈ ಆಗಬೇಕಿತ್ತಲ್ವ ಪಲ್ಯಕ್ಕೆ, ಅದನ್ನು ಕ್ಲೀನಾಗಿ ಡೀಪ್ ಫ್ರೈ ಮಾಡ್ಕೊತಾ ಇದ್ದೀನಿ. ಮೊಟ್ಟೆ ಫುಲ್ ಡೀಪ್ ಬಾಯ್ಲಿಂಗ್ ಒಂದು 90% ಬಾಯ್ಲಿಂಗ್ ಮಾಡ್ಕೊಬೇಕು. ಫುಲ್ ಬಾಯ್ಲಿಂಗ್ ಮಾಡ್ಕೊಬೇಡಿ. ಒಂದು 90% ಬಾಯ್ಲಿಂಗ್ ಆದಮೇಲೆ ನಾವು ಕರಿಗೆ ಹಾಕಬೇಕಾದ್ರೆ ಅದು ಇನ್ನೂ ಸ್ವಲ್ಪ ಬೇಯಬೇಕಿರುತ್ತಲ್ಲ, ಅದೆಲ್ಲ ಕ್ಲೀನಾಗಿ ಡೀಪ್ ಫ್ರೈ ಆಗಿ ಚೆನ್ನಾಗಿರುತ್ತೆ ತಿನ್ನೋಕ್ಕೂ. ಆಮೇಲೆ ಪಲ್ಯಕ್ಕೆ ಒಂದೊಂದೇ ಎಗ್ ಹೊಡ್ಕೊತಾ ಇದ್ದೀವಿ. ನಾನಿಲ್ಲಿ ಒಂದು 8 or 10 ಎಗ್ಸನ್ನ ಬ್ರೇಕ್ ಮಾಡ್ತಾಯಿದ್ದೀನಿ. ಅದು ಬ್ರೇಕ್ ಮಾಡಿದ ತಕ್ಷಣ ಮಿಕ್ಸ್ ಮಾಡಬಾರ್ದು. ಸ್ವಲ್ಪ ಹೊತ್ತು ಕ್ಲೀನಾಗಿ ಫ್ರೈ ಆಗಬೇಕು, ಹಂಗೆ ಬಿಟ್ಬಿಡಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಅದು ಕ್ಲೀನಾಗಿ
ಇದಾಗೋವರೆಗೂ ಸ್ವಲ್ಪ ಹೊತ್ತು ಬಿಟ್ಬಿಡಬೇಕು. ಅದು ಕ್ಲೀನಾಗಿ ಎಲ್ಲ ಇದಾದಮೇಲೆ ಆಮೇಲೆ ಸ್ವಲ್ಪ ಹೊತ್ತು ಒಂದು 5-10 ಮಿನಿಟ್ಸ್ ಬಿಟ್ಟಿದ್ದಾದಮೇಲೆ ಅದನ್ನು ಕ್ಲೀನಾಗಿ ನಿಧಾನವಾಗಿ ಕ್ಲೀನಾಗಿ ಸೈಡಿಂದ ಕ್ಲೀನಾಗಿ ಕಲಿಸ್ಕೊಂಡ್ರೆ ಪಲ್ಯ ಚೆನ್ನಾಗಿ ಬರುತ್ತೆ. ಎಲ್ಲದಕ್ಕೂ ಅದಕ್ಕೆ ಮಸಾಲೆ ಹಾಕಿರೋದೆಲ್ಲ ಫುಲ್ ಅದಕ್ಕೆ ಕ್ಲೀನಾಗಿ ಇದಾಗುತ್ತೆ. ಅಲ್ಲಿವರೆಗೂ ಅದನ್ನು ಹೆಂಗಂದರೆ ಹಂಗೆ ಮಿಕ್ಸ್ ಮಾಡ್ಕೊಳಕ್ಕೆ ಹೋಗಬಾರ್ದು. ಯಾಕೆಂದರೆ ಚಿಕ್ಕದಾಗೋಗುತ್ತೆ. ಮೊಟ್ಟೆ ಹಾಕಿದ್ದೀವಿ ಅಂತಲೂ ಗೊತ್ತಾಗೋದಿಲ್ಲ. ಅದರಿಂದ ಕ್ಲೀನಾಗಿ ಸ್ವಲ್ಪ ಹೊತ್ತು ಅದನ್ನು ಬೇಯಕ್ಕೆ ಬಿಡಬೇಕು. ಸ್ವಲ್ಪ ಹೊತ್ತಾದಮೇಲೆ ಆಮೇಲೆ ಕ್ಲೀನಾಗಿ ನಾವು ನಿಧಾನವಾಗಿ ಒಂದು ಕಡೆಯಿಂದ ಕ್ಲೀನಾಗಿ ಒಂದೊಂದು ನಿಧಾನವಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು. ಹಾಗಾಗಿ ಕ್ಲೀನಾಗಿ ಮಿಕ್ಸ್ ಆಗುತ್ತೆ. ಅದು ಕ್ಲೀನಾಗಿ ಮಿಕ್ಸ್ ಆದಮೇಲೆ ಅದಕ್ಕೆ ಸ್ವಲ್ಪ ಧನಿಯಾ ಪುಡಿ, ಚಕ್ಕೆ ಲವಂಗ ಪುಡಿ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಬೇಕು. ಅದು ಕ್ಲೀನಾಗಿ ಮಿಕ್ಸ್ ಆದಮೇಲೆ ಹಾಗೆ ಸೆಂಟ್ರಲ್ಲಿ ನನ್ನ ಮಗಳು ಕೂಡ ಒಂದು ಸ್ವಲ್ಪ ತಿನ್ನಿಸ್ಕೊಂಡೆ. ಇದು ಮಾಡ್ತಿದ್ದಾರೆ ಗೊತ್ತಾ, ನಮ್ಮ ಯಜಮಾನ್ರೇ ಮಾಡ್ತಿದ್ದಾರೆ. ಅವರು ನಿಮಗೆ ಹೋದ ವಿಡಿಯೋಲ್ಲೇ ಹೇಳಿದ್ದೆ, ಅವರು ಅಡುಗೆ ಕಾಂಟ್ರಾಕ್ಟ್ ಕುಕ್ಕಿಂಗ್ ಇದು ಮಾಡ್ತಾರೆ ಅಂತ. ಇನ್ನೊಂದು ಪಕ್ಕದಲ್ಲೇ ಇನ್ನೊಂದು ಬಾಣಲಿ ಇಟ್ಕೊಂಡು ಅದ್ರಲ್ಲಿ ಲೈಟಾಗಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದ್ರ ಜೊತೆಗೆ ಅದು ಇದಾದಮೇಲೆ ಸಾಸಿವೆ ಹಾಕ್ಬಿಟ್ಟು ಅದಕ್ಕೆ ಒಗ್ಗರಣೆ ಐಟಮ್ಸ್ ಎಲ್ಲ ಆನಿಯನ್ನು ಮತ್ತು ಒಣಮೆಣ್ಸಿನ್ಕಾಯಿ, ಕರಿಬೇವಿನ ಸೊಪ್ಪು ಎಲ್ಲ ಹಾಕಿ ಕ್ಲೀನಾಗಿ ಅದು ಡೀಪ್ ಫ್ರೈ ಆಗಬೇಕು. ಬ್ರೌನ್ ಕಲರ್ ಡೀಪ್ ಫ್ರೈ ಆಗೋವರೆಗೂ ಅದನ್ನು ಬಿಟ್ಟು ಕ್ಲೀನಾಗಿ ಡೀಪ್ ಫ್ರೈ ಆದಮೇಲೆ ಬೇಯಿಸಿಟ್ಕೊಂಡಿರ್ತೀವಲ್ಲ ಆ ಮೊಟ್ಟೆನ ಕ್ಲೀನಾಗಿ ಬಿಡಿಸಿದ್ದಾದ್ಮೇಲೆ ಅದನ್ನು ಹಾಕ್ಕೊಬೇಕು. ಇನ್ನು ಡೀಪ್ ಫ್ರೈ ಆದಮೇಲೆ ಇನ್ನು ಸ್ವಲ್ಪ ಡೀಪ್ ಫ್ರೈ ಆಗಬೇಕು. ಈ ಕಡೆ ಮೊಟ್ಟೆ ಪಲ್ಯ ರೆಡಿ ಆಗಿದೆ. ಲೈಟಾಗಿ ಸ್ವಲ್ಪ ಕಲಿಸ್ಬಿಟ್ಟು ಕ್ಲೀನಾಗಿ ಅದನ್ನು ತೆಗೆದು ಸೈಡ್ಗೆ ಇಟ್ಕೊಂಡ್ಬಿಡ್ಬೇಕು. ಕ್ಲೀನಾಗಿ ಸ್ವಲ್ಪ ರೆಡಿ ಆಗ್ತಾಯಿದೆ. ಇನ್ನು ಸ್ವಲ್ಪ ಬೇಯಲಿ ಅಂತ ಹಾಗೆ ಬಿಟ್ಟಿದ್ದಾರೆ. ಈ ಕಡೆ ಬೇಯಿಸಿಟ್ಟಿರೋ ಎಗ್ಸ್ನೆಲ್ಲ ಅದಕ್ಕೆ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾರೆ. ಕ್ಲೀನಾಗಿ ಅದನ್ನು ಮಿಕ್ಸ್ ಮಾಡಬೇಕು. ಅದು ಆಯಿಲಲ್ಲಿ ಚೆನ್ನಾಗಿ ಡೀಪ್ ಫ್ರೈ ಆಗಬೇಕು ಎಗ್. ಆವಾಗೇ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ, ಇಷ್ಟಪಟ್ಟು ತಿಂತಾರೆ. ನನ್ನ ಮಗಳಾದರೆ ಈ ಥರ ಕರೀಸ್ ಆಗಲಿ ಪಲ್ಯ ಆಗಲಿ ತುಂಬ ಜಾಸ್ತಿ ತಿನ್ನೋಕ್ಕೆ ಹೋಗೋಲ್ಲ. ಅವಳಾದರೆ ಬೇಯಿಸಿದ್ರೆ 1-2 ಮೊಟ್ಟೆ ತಿಂತಾಳೆ, ಇಲ್ಲಾಂದರೆ ಆಮ್ಲೆಟ್ ಹಾಕ್ಕೊಡ್ಬೇಕು ಅವಳಿಗೆ. ಅದರಿಂದ ಅವಳು ಇವನ್ನೆಲ್ಲ ತಿನ್ನೋದಿಲ್ಲ ಅನ್ನೋ ಕಾರಣಕ್ಕೆ ಅವಳಿಗೆ ಸ್ವಲ್ಪ 1-2 ಮೊಟ್ಟೆ ಒಡೆದು ಅದಕ್ಕೆ ಸ್ವಲ್ಪ ಉಪ್ಪು, ಚಿಲ್ಲಿ ಪೌಡ್ರ್ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಆಮ್ಲೆಟ್ ಹಾಕ್ಕೊಟ್ಬಿಡ್ತೀವಿ ತಿನ್ನಲಿ ಅಂತ. ತಿಂದ್ಬಿಟ್ಟು ಅವಳ ಪಾಡಿಗೆ ಅವಳು ಆರಾಮಾಗಿ ಆಡ್ಕೊಂಡು ಇದ್ದೋಗ್ತಾಳೆ. ಇದು ಡೀಪ್ ಫ್ರೈ ಆದಮೇಲೆ ಮೊಟ್ಟೆಗೆ ಅದಕ್ಕೆ ಕರಿಗೆ ಸ್ವಲ್ಪ ಅರಿಶಿನ ಪುಡಿ, ಅದು ಒಣಮೆಣ್ಸಿನ್ಕಾಯಿ ಸ್ವಲ್ಪ ಹಾಕಿರೋದ್ರಿಂದ ಒಂದು ಸ್ವಲ್ಪ ಲೈಟಾಗಿ ಚಿಲ್ಲಿ ಪೌಡ್ರು ಕೂಡ ಹಾಕ್ಕೊಂಡಿದ್ದೀವಿ. ನಾವು ಸ್ವಲ್ಪ ಖಾರ ಸ್ವಲ್ಪ ಜಾಸ್ತಿನೇ ತಿಂತೀವಿ. ನಿಮಗೆ ಬೇಕು ಅಂದರೆ ನೀವು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಏನು ಅವಸರ ಇಲ್ಲ. ನಾನು ಉಪ್ಪು ಸಾಲ್ಟು ಇವಾಗೇ ಮಿಕ್ಸ್ ಮಾಡ್ಕೊತಾಯಿದ್ದೀನಿ. ಯಾಕೆಂದರೆ ಫುಲ್ ಹೆಗ್ಗಿಗೆ ಎಲ್ಲ ಮಿಕ್ಸ್ ಆಗಿ ಅದಕ್ಕೆಲ್ಲ ಹಿಡಿಬೇಕಲ್ವ ಉಪ್ಪು. ಅದರಿಂದ ಸಾಲ್ಟನ್ನು ನಾವು ಇವಾಗೇ ಹಾಕ್ಕೊತಾಯಿದ್ದೀನಿ. ನೀವು ಬೇಕು ಅಂದರೆ ಮಸಾಲೆ ಆ್ಯಡ್ ಮಾಡಿದ್ದಾದಮೇಲೆ ಬೇಕಾದರೂ ಹಾಕ್ಕೋಬೋದು. ನಾನಾದರೆ ಇವಾಗೇ ಹಾಕ್ಕೊಂಡ್ಬಿಟ್ಟಿದ್ದೀನಿ. ಫುಲ್ ಚೆನ್ನಾಗಿ ಡೀಪ್ ಫ್ರೈ ಆದಮೇಲೆ ಮಸಾಲೆನೂ ಹಾಕ್ಕೊತಾ ಇದ್ದೀನಿ. ಮಸಾಲೆ ಹಾಕ್ಕೊಂಡು ಕ್ಲೀನಾಗಿ ಅದು ಮಸಾಲೆ ಸ್ಮೆಲ್ ಎಲ್ಲ ಕ್ಲೀನಾಗಿ ಹೋಗೋವರೆಗೂ ಅದನ್ನು ನಾವು ಇದು ಮಾಡಬೇಕು. ಸ್ಮೆಲ್ಲೆಲ್ಲ ಹೋಗ್ಬಿಡ್ಬೇಕು, ಮಸಾಲೆ ಸ್ಮೆಲ್ ಬರಬಾರ್ದು ಕ್ಲೀನಾಗಿ. ಅಲ್ಲಿವರೆಗೂ ಅದನ್ನು ಕುದಿಸೋಕೆ ಬಿಡಬೇಕು. ನಾವು ಎಗ್ಸ್ನ 90% ಬಾಯ್ಲ್ ಮಾಡ್ಕೊಂಡಿರ್ತೀವಲ್ಲ, ಈಗ ಅದು ಅದರಲ್ಲಿ ಕ್ಲೀನಾಗಿ ಬಾಯ್ಲ್ ಆಗಿ ತಿನ್ನೋಕ್ಕೂ ಟೇಸ್ಟಾಗಿ ಚೆನ್ನಾಗಿರುತ್ತೆ. ಅದು ಸ್ವಲ್ಪ ಇನ್ನೂ ಚೆನ್ನಾಗಿ ಸ್ಮೆಲ್ ಬರದೇ ಇದ್ದಂಗೆ, ಮಸಾಲೆ ಸ್ಮೆಲ್ ಬರದೇ ಇದ್ದಂಗೆ ಆಯಿಲಿ ಮೇಲೆ ಇರೋ ಥರ ಕ್ಲೀನಾಗಿ ಡೀಪ್ ಫ್ರೈ ಮಾಡ್ಕೊಬೇಕು. ಅದು ಸ್ವಲ್ಪ ಬೇಯ್ತಿದ್ದಂಗೆ ನಾನು ಸ್ವಲ್ಪ ಲೈಟಾಗಿ ಮೊಸರನ್ನ ಹಾಕ್ಕೊತಾಯಿದ್ದೀನಿ. ನೀವು ಮನೆಯಲ್ಲಿದ್ದರೆ ಮೊಸರು ಸ್ವಲ್ಪ ಹಾಕ್ಕೊಳ್ಳಿ, ಇಲ್ಲಾಂದರೆ ಏನು ಅವಸರ ಏನಿಲ್ಲ.
ನಿಮ್ಗೆ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಹಾಕ್ಕೊಳ್ಳೋ ಏನು ಅಗತ್ಯ ಏನಿರಲ್ಲ, ಹಾಕಲೇಬೇಕು ಅನ್ನೋದು ಏನೂ ಇಲ್ಲ. ನಾನಾದರೆ ಸ್ವಲ್ಪ ಲೈಟಾಗಿ ಹಾಕ್ಕೊಂಡಿದ್ದೀನಿ. ಈಗ ಪಲ್ಯ ಸ್ವಲ್ಪ ಲೈಟಾಗಿ ಇದಾಗಿದೆ, ಅದು ಪ್ರಿಪೇರ್ ಆಗೋಗಿದೆ. ಕ್ಲೀನಾಗಿ ಅದನ್ನು ಒಂದು ಕಡೆಯಿಂದ ಕೆಳಗಡೆಯಿಂದ ಕ್ಲೀನಾಗಿ ಕಲಿಸ್ಬಿಟ್ಟು ಅದನ್ನು ತೆಗೆದು ಸೈಡ್ಗೆ ಇಟ್ಬಿಡೋದೆ, ಇನ್ನೇನಿಲ್ಲ. ಅದು ಆಗೋಗಿದೆ ಪಲ್ಯ. ಸೈಡ್ಗೆ ತೆಗೆದಿಟ್ಬಿಟ್ರೆ ಆಗೋಯ್ತು ಪಲ್ಯ ಕ್ಲೀನಾಗಿ. ಇದು ಇನ್ನೂ ಸ್ವಲ್ಪ ಮಸಾಲೆ ಸ್ಮೆಲ್ ಹಾಗೆ ಇರುತ್ತೆ. ಸ್ವಲ್ಪ ಹೊತ್ತು ಒಂದು 10-15 ಮಿನಿಟ್ಸ್ ಇಲ್ಲ 20 ಮಿನಿಟ್ಸ್ ಆದರೂ ಕ್ಲೀನಾಗಿ ಕುದಿಯೋಕ್ಕೆ ಬಿಡಬೇಕು. ಅದು ಕ್ಲೀನಾಗಿ ಕುದಿಯೋದ್ರಿಂದನೇ ಅದು ಸ್ಮೆಲ್ಲೆಲ್ಲ ಹೋಗಿ ಸ್ಮೆಲ್ಲು ಚೆನ್ನಾಗಿ ಬರುತ್ತೆ, ನಮಗೆ ತಿನ್ನೋಕ್ಕೂ ಚೆನ್ನಾಗಿ ಅನಿಸುತ್ತೆ. ಅದು ಕ್ಲೀನಾಗಿ ಕುದ್ಮೇಲೆ ತೆಗೆದು ಸೈಡ್ಗೆ ಇಟ್ಬಿಡೋದಷ್ಟೇ. ನಿಮಗೆ ಇದು ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ನಮ್ಗೆ ಯಾವಾಗೂ ಬೇಕು. ಪ್ಲೀಸ್ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ. ಯಾವಾಗೂ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಪಲ್ಯ ರೆಡಿ ಆಗಿದೆ, ಕರಿನೂ ರೆಡಿ ಆಯಿತು. ಥ್ಯಾಂಕ್ ಯು.